ಹಿಮಾಲಯ ರೇರ್ ಮಿನರಲ್ ಏನಕ್ಕೆ ಹೇಳ್ತಾರೆ ಅಂತ ಅಂದ್ರೆ ಇದು ಫಾರ್ಮ್ ಆಗೋದಕ್ಕೆ ಎಷ್ಟೋ ಸೆಂಚುರೀಸ್ ಬೇಕು. ಅದು ಆಗೋದು ಹಿಮಾಲಯನ್ ರೇಂಜ್ ಅಲ್ಲಿ, ಅದು ಒಂದು ಸರ್ಟನ್ ಕಂಡೀಷನ್ಸ್ ಮೀಟ್ ಆಗಬೇಕು. ಆ ಏರಿಯಾ ಹೈಟು ಅದೆಲ್ಲ ಮೀಟ್ ಆದ್ರೆ ಮಾತ್ರ ಫಾರ್ಮ್ ಆಗತ್ತೆ. ಅದು ಫಾರ್ಮ್ ಹೇಗಾಗತ್ತೆ ಅಂದ್ರೆ ಎಷ್ಟು ಮೇಲ್ಗಡೆ ಜಡಿಬೂಟಿಗಳು ಇರುತ್ತಲ್ಲ, ಗಿಡ ಮೂಲಿಕೆಗಳು ಏನೇನಿರುತ್ತೆ ಹಿಮಾಲಯದು, ಓವರ್ ದ ಟೈಮ್ ಸೆಂಚುರೀಸ್ ಏಜ್ ಆದ್ಮೇಲೆ ಒಂದಾದ್ಮೇಲೆ ಒಂದು ಕಂಪ್ರೆಸ್ ಆಗಿ 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 ಕಲ್ ಬಂಡೆ ತರ ಆಗತ್ತೆ. ಈ ತರ ಫಾರ್ಮ್ ಅಲ್ಲಿ ಆಗತ್ತೆ. ಇದಾದ್ಮೇಲೆ ಬಿಸಿಲು ಬಂದಾಗ ಬೆವರು ಹೇಗೆ ಮನುಷ್ಯನ ಶರೀರದಿಂದ ಬೆವರು ಆಚೆ ಬರುತ್ತೆ, ಹಾಗೆ ಪರ್ವತ ಕಲ್ಲು ಬಂಡೆಗಳಿಂದ ಕ್ರ್ಯಾಕ್ಸ್ ಇಂದ ಇದು ಆಚೆ ಬರುತ್ತೆ ಬೆವರು ರೀತಿಲಿ. ಮತ್ತೆ ಚಳಿ ಆದ್ಮೇಲೆ ಫ್ರೀಸ್ ಆಗತ್ತೆ. ಹಿಂಗ್ ಫ್ರೀಸ್ ಆಗಿ ಕಲ್ ಫಾರ್ಮಿಗೆ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಇದು ಕಲ್ಲು ರಾ ಫಾರ್ಮ್ ಇಂದ ಲಿಕ್ವಿಡ್ ಫಾರ್ಮಿಂಗ್ ತಗೊಂಡ್ ಬರೋದಕ್ಕೆ 6 months ಟೈಮ್ ತಗೊಳ್ತೀವಿ. ಇದನ್ನ ಅಲ್ಲೇ ಲೋಕಲ್ ಸ್ಪ್ರಿಂಗ್ ಎಲ್ಲಿ ಇದು ಫಾರ್ಮ್ ಆಗತ್ತಲ್ಲ ಸೋರ್ಸು, ಅಲ್ಲಿನ ಲೋಕಲ್ ಸ್ಪ್ರಿಂಗ್ ವಾಟರ್ ಅಲ್ಲೇ ನಾವು ಇದನ್ನ ಮುಳುಗ್ಸಿಟ್ಟು 6 ತಿಂಗಳು ಹಾಗೆ ಇಡ್ತೀವಿ. 6 ತಿಂಗಳಾದ್ಮೇಲೆ ಇದೆಲ್ಲ ಬಿಟ್ಕೊಳತ್ತೆ. ಅಂದ್ರೆ ಇದು ಏನಿದೆ ಅದು ನೀರ್ ಜೊತೆ ಮಿಕ್ಸ್ ಆಗತ್ತೆ, ಕಲ್ಲು ಮರಳೆಲ್ಲ ಬೇರೆ ಆಗತ್ತೆ. ಆಮೇಲೆ ಮತ್ತೆ ಪುನಃ ಫಿಲ್ಟರ್ ಮಾಡಿ ನಾವು 2 ತಿಂಗಳು ಸೂರ್ಯನಲ್ಲಿ ಒಣಗಿಸಿರ್ತೀವಿ, ಸೂರ್ಯನದು ಕಿರಣಕ್ಕೆ. ಆಮೇಲೆ ಈ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಸೊ ಇದನ್ನ ಆಯುರ್ವೇದದಲ್ಲಿ ತುಂಬಾ ಇದಕ್ಕೆ ಉಪಯೋಗಿಸ್ತಾರೆ. ಇದು ಶೀಲಾಜಿತ್ನ ಬೇರೆ ಯಾವುದೇ ಔಷಧಿಗೆ, ಅಂದ್ರೆ ಯಾವುದೇ ಅಶ್ವಗಂಧ ಇರ್ಬೋದು, ಶತಾವರಿ ಇರ್ಬೋದು, ತುಳಸಿ ಇರ್ಬೋದು, ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಅದ್ರದ್ದು ಪೊಟೆನ್ಸಿ ಜಾಸ್ತಿ ಆಗತ್ತೆ. ಸೊ ಆಯುರ್ವೇದದಲ್ಲಿ ಇದು ಸ್ವಲ್ಪ ನಿಮಿತ್ತ ಮಾತ್ರವಾಗಿ ಕೊಡ್ತಾರೆ, ಇದನ್ನ ಲಿಮಿಟೆಡ್ ಆಗಿ. ನಾವು ಇದನ್ನ ಹಾಗೆ ಕೊಡ್ತಾ ಇದೀವಿ, ಸೊ ದಟ್ ಇದು ಪೊಟೆನ್ಸಿ ಉಳ್ಕೊಳ್ಳಿ ಅಂದ್ಬಿಟ್ಟು. ಈ ಸೊಂಟ ನೋವು, ಬೆನ್ನು ನೋವು, ಮೂಳೆ ನೋವು, ಏನೇನ್ ನೋವುಗಳಿರುತ್ತಲ್ವಾ, ಆಮೇಲೆ ಸುಸ್ತು, ಆಲ್ಸಿ, ಆಂಟಿ ಏಜಿಂಗ್, ಆಂಟಿ ಇನ್ಫ್ಲಮೇಟರಿ, ಅದನ್ನೆಲ್ಲ ಇದು ರೆಡಿ ಮಾಡತ್ತೆ.